ನಮ್ಮ ಅಪ್ಪಂದು ಕಿರಾಣಿ ಅಂಗಡಿ ಇತ್ತು. ರೇಷನ್ ತಗೊಳ್ಳಿಕ್ಕೋಸ್ಕರ ಕಸ್ಟಮರ್ಸ್ ನಮ್ಮ ಅಪ್ಪನ ಹತ್ರ ಬರ್ತಿದ್ರು. ಮಗಂದು ಕಿರಾಣಿ ಅಂಗಡಿ ಇದೆ, ಬಟ್ ಕಸ್ಟಮರ್ಸ್ ಮಗನ ಹತ್ರ ಬರಲ್ಲ, ಮಗ ಕಸ್ಟಮರ್ ಹತ್ರ ಹೋಗ್ತಾನೆ. ನಮ್ಮಪ್ಪಂದು ಮಾರೋ ವಿಧಾನ ಬೇರೆ, ಮಗಂದು ಮಾರೋ ವಿಧಾನ ಬೇರೆ. ಬಟ್ ಅಪ್ಪ ಯಾಕೆ ಕರೋಡ್ಪತಿ ಆಗ್ಲಿಲ್ಲ, ಮಗ ಯಾಕೆ ಕರೋಡ್ಪತಿ ಆದ ಅಂತಂದ್ರೆ ಅಪ್ಪ ಕಿರಾಣಿ ಅಂಗಡಿಯಲ್ಲಿದ್ದು ಸರ್ವಿಸ್ ಕೊಡ್ತಿದ್ರು, ಸೇಲ್ಸೇ ಮಾಡ್ತಿದ್ರು. ಅರ್ಥ ಆಗಿಲ್ಲ. ಅಪ್ಪ ಒಂದು ಕಡೆ ಕುತ್ಕೊಂಡ್ಬಿಟ್ಟಿದ್ರು, ಮಾಡ್ತಿದ್ರು, ಬಟ್ ರೀತಿ ಸರ್ವಿಸ್ ಇಂದಿತ್ತು. ಅರ್ಥ ಆಗಿಲ್ಲ. ಅರ್ಥ ಆಯ್ತಾ? ಜಸ್ಟ್ ಲೈಕ್ ಪ್ರಣವ್ ಪ್ರವೀಣ್ ಸರ್, ಅವರು ಮಾಡ್ತಾ ಇದ್ದಾರೆ, ಬಟ್ ರೀತಿ ನಮ್ಮಪ್ಪನು ಮಾಡ್ತಿದ್ರು. ಸೋಪು ನಮ್ಮಪ್ಪನು ಮಾರಿದ್ರು, ಕೋಲ್ಗೇಟ್ ನಮ್ಮಪ್ಪನು ಮಾರಿದ್ರು, ಹಮ್ಮಾಮ್ ನಮ್ಮಪ್ಪನು ಮಾರಿದ್ರು, ಲಕ್ಸ್ ನಮ್ಮಪ್ಪನು ಮಾರಿದ್ರು, ರಿನ್ ನಮ್ಮಪ್ಪನು ಮಾರಿದ್ರು, ವೀಲ್ ನಮ್ಮಪ್ಪ ವೀಲ್ ಮಾಡಿದ, ನಾನು ಅಲ್ಟ್ರಾ ವೆಸ್ಟ್ ಮಾಡ್ತಾ ಇದ್ದೀನಿ, ಸಿಂಪಲ್. ನಮ್ಮಪ್ಪ ಸಂತೂರ್ ಮಾರಿದ್ರು, ನಾನು ಅಶ್ಯೂರ್ ಮಾಡ್ತಾ ಇದ್ದೀನಿ, ಸಿಂಪಲ್. ಡಿಫ್ರೆನ್ಸ್ ಏನ್ ಗೊತ್ತಾ? ನಮ್ಮಪ್ಪ ಸೇಲ್ಸ್ ಅನ್ನ ಸರ್ವಿಸಿನ ರೀತಿಯಲ್ಲಿ ಮಾರಿದ್ರು, ಅದಕ್ಕೆ ಲಿಮಿಟೆಡ್ ಇನ್ಕಮ್ ತಗೊಂಡ್ರು. ನಾನು ಸೇಲ್ಸಿನ ರೀತಿಯಲ್ಲಿ ಮಾಡ್ತಾ ಇದ್ದೀನಿ, ಅದೇ ವಸ್ತುಗಳು ಅದಕ್ಕೆ ನಮ್ಮ ತಂದೆಯ ಮಾರೋ ವಿಧಾನ ಬೇರೆ, ನನ್ನ ಮಾರೋ ವಿಧಾನ ಬೇರೆ, ಹಾಂಡಾದು ಮಾರೋ ವಿಧಾನ ಬೇರೆ, ಅಂಬಾನಿದು ಮಾರೋ ವಿಧಾನ ಬೇರೆ. ಇವರೆಲ್ಲ ಇದ್ರಪ್ಪ, ಇನ್ನೊಂದಿಬ್ರು ಫ್ರೆಂಡ್ಸ್ ಬಂದ್ಬಿಟ್ರು ಮಧ್ಯದಲ್ಲ. ಮಗ ಇವ್ರೆಲ್ಲ ಮಾಡ್ತಾ ಇದಾರಲ್ಲ, ನಾವು ಏನಾದ್ರು ಒಂದು ಮಾಡೋಣ ಅಂದ್ರು. ಇನ್ನೊಬ್ಬ ತಂದ, ನಾವು ಮಾರೋದ್ ಬೇಡ, ಮಾರೋರೇ ನಮ್ಮ ಹತ್ರ ಮಾರಕ್ ಬರ್ಬೇಕು ಅಂದ. ಏನಾದ್ರು ಒಂದು ಮಾಡೋಣ ತಡಿ ಅಂತ ಹೇಳಿ ಕುತ್ಕೊಂಡು, ನಿನ್ನ ಹತ್ರ ಎಷ್ಟೈತಪ್ಪ ಅಕೌಂಟ್ನಾಗ? ಇಷ್ಟೈತಪ್ಪ. ನಿನ್ನ ಹತ್ರ ಎಷ್ಟೈತೆ? ಇಷ್ಟ. ಇಬ್ರು ಸೇರಿ ಒಂದು 5,000 ರೂಪಾಯಿ ಜೋಡಿಸ್ಕೊಂಡು ಒಂದು ಮಾರುಕಟ್ಟೆನ ಸೃಷ್ಟಿ ಮಾಡಿದ್ರು. ಇವತ್ತು ಆ ಮಾರುಕಟ್ಟೆಯಲ್ಲಿ ಇಲ್ಲಿ ಕುಂತಿರ್ತಕ್ಕಂಥ ಒಬ್ಬೊಬ್ಬ ವ್ಯಕ್ತಿ ಇದ್ದಾನೆ, ಭಾರತ ದೇಶದ ಒಬ್ಬೊಬ್ಬ ವ್ಯಕ್ತಿ ಕೂಡ ಇದ್ದಾನೆ. ಆ ಮಾರುಕಟ್ಟೆನ ಸೃಷ್ಟಿ ಮಾಡಿರ್ತಕ್ಕಂಥ ಇಬ್ರು ಒಂದು ಸೋಪು ಮಾರಲ್ಲ, ಒಂದು ಪೇಸ್ಟ್ ಮಾರಲ್ಲ, ಬಟ್ ಅವರ ಮಾರುಕಟ್ಟೆಯಲ್ಲಿ ಎಲ್ಲವೂ ಸಿಗುತ್ತೆ. ಈ ಭೂಮಿ ಮೇಲೆ ಇರ್ತಕ್ಕಂಥ 90% ಜನ ಅವರ ಮಾರುಕಟ್ಟೆಯಲ್ಲಿ ಹೋಗಿ ಪ್ರಾಡಕ್ಟ್ ನ ಖರೀದಿ ಮಾಡ್ಕೊಂಡು ಬರ್ತಾರೆ. ಫ್ಲಿಪ್ಕಾರ್ಟ್, ಅಮೆಜಾನ್, ಅಂಬಾನಿ ಮಾರ್ಲಿಕ್ಕೋಸ್ಕರ ರಿಲಯನ್ಸ್ ಮಾರ್ಟ್ ಕಟ್ಟಿದ. ಫ್ಲಿಪ್ಕಾರ್ಟ್ ನವನು ಮೊಬೈಲ್ ಅಲ್ಲೇ ಮಾರುಕಟ್ಟೆ ಕಟ್ಟಿಬಿಟ್ಟ. ಮಾರೋ ವಿಧಾನ ಬೇಕು ರೀ. ಹೋಗ್ತಾ ಇದೇನಾ? ಇದಕ್ಕಿಂತ ಈಸಿ ವೇನಲ್ಲಿ ಅರ್ಥ ಮಾಡಿಸ್ಬೇಕಾ? ಅರ್ಥ ಆಗ್ತಾ ಇದಾರೆ ಎಲ್ರಿಗೂ? ಅರ್ಥ ಎಲ್ಲರೂ ಮಾಡ್ತಾ, ನಾನು ನಿಮ್ಗೆ ಏನ್ ಅಂಡರ್ಸ್ಟ್ಯಾಂಡ್ ಮಾಡಿಸ್ತಾ ಇದೀನಿ ಅಂತಂದ್ರೆ, ಈ ಭೂಮಿ ಮೇಲೆ ಹುಟ್ಟಿರಂತ ಮಗುನು ಮಾರ್ತಾ ಇದೆ. ಹುಟ್ಟಿರಂತ ಮಗು ಏನ್ ಮಾಡ್ತಾ ಇದೆ? ಆತ ಮಾರದಷ್ಟು ನೀವೇನ್ರಿ ಮರೀರಾ? ಆತ ಮಾರದಷ್ಟು ಈ ಅಂಬಾನಿ ಏನ್ರಿ ಮಾರಿದಾನೆ? ಅವ್ರು ಮಾರದಷ್ಟು ಈ ಟಾಟಾ ಏನ್ರಿ ಮಾರಿದ್ದಾರೆ? ಸಣ್ಣ ಮಕ್ಕಳು ಅಷ್ಟು ಮಾರ್ತಾರೆ. ಇದೇನು ಹೊಸದೇ ಬಿಟ್ರಲ್ಲ ಸರ್ ಬಾಂಬ್ ಅಂತೀರಾ? ನಾವು ತಯಾರು ಮಾಡದೆ ಅಂತ ಬಾಂಬ್, ಅದಕ್ಕೆ ನಮಗೆ ನೋಡಿ ಬೆಂಕಿ ಹಾಕೋರು ತುಂಬಾ. ನಮ್ ಬಾಂಬ್ಗಳು ಏನಿರ್ತಾವ? ಸಣ್ಣ ಮಗು, ಹುಟ್ಟಿದಂತ ಮಗು ಏನ್ ಮಾರುತ್ತೆ? ಸಣ್ಣ ಮಗು ಅವ್ರ ಅಪ್ಪಗ ಅವ್ರ ಅಮ್ಮಗ ಅಪ್ಪ ಅಮ್ಮ ಮಾಡಿಬಿಡುತ್ತೆ. ಸಣ್ಣ ಮಗು ಇಡೀ ವಂಶದಲ್ಲಿ ಹ್ಯಾಪಿನೆಸ್ ಮಾರುತ್ತೆ, ಖುಷಿ ಮಾಡುತ್ತೆ, ಸ್ಮೈಲ್ ಮಾಡುತ್ತೆ. ಹುಟ್ಟಿರಂತ ಮಗು, ಫಾರ್ ಎಕ್ಸಾಂಪಲ್ ನಮ್ಮಪ್ಪಗೆ ನಾನು ಒಬ್ಬನೇ ಮಗ, ನನಗೆ ಮಗಳು ಹುಟ್ಟಿದ್ರೆ ನಾನು ಖುಷಿ ಆಗ್ತಿದ್ದೆ, ಇಲ್ಲ ಅಂತ ಹೇಳಲ್ಲ. ಬಟ್ ಮಗ ಹುಟ್ಟಿದ್ದಕ್ಕೆ ಸ್ವಲ್ಪ ಡಬಲ್ ಖುಷಿ ಆಗೋದು ಹೇಳ್ರಿ. ನಂದು ವಂಶ ಮುಂದಕ್ಕೆ ಹೋಗಿ ನನ್ನ ಮಗ ನನಗೆ ಖುಷಿ ಕೊಟ್ಟ. ಅದು ಆತ ಹುಟ್ಟಿದ ತಕ್ಷಣ ನನ್ನನ್ನು ಮಾರಿದ. ಎಸ್ ಆರ್ ನೋ? ಅದಕ್ಕಿಂತ ದೊಡ್ಡ ಪ್ರಾಡಕ್ಟ್ ಈ ಭೂಮಿ ಮೇಲೆ ಇಸ್ರಾಯೇಲು ಹಮಾಸ್ ಮೇಲೆ ಹಾಕ್ತಕ್ಕಂಥ ಮಿಸೈಲು ಅಲ್ಲ. ಪಾಯಿಂಟ್ ಅರ್ಥ ಆಗ್ತಾ ಇದೆಯಲ್ಲ? ಆ ಹ್ಯಾಪಿನೆಸ್ ಗಿಂತ ದೊಡ್ಡ ಪ್ರಾಡಕ್ಟ್ ಈ ಭೂಮಿ ಮೇಲೆ ಬೇರೆ. ಅಕಸ್ಮಾತ್ ಏನಾದ್ರೂ ಆ ಮಗು, ಆ ತಾಯಿಗೆ ನಾರ್ಮಲ್ ಡೆಲಿವರಿ ಆದ್ರೂ ಕೂಡ ಆ ಮಗು ಮಾಡ್ತಾ ಇದೆ, ಅಮ್ಮ ನಾನು ಹೊರಗೆ ಬರ್ಬೇಕಂದ್ರೆ ನೋವನ್ನ ಖರೀದಿ ಮಾಡು, ಪೇನನ್ನ ತಗೋ, ಸುಮ್ನೆ ಬರಲ್ಲ, ಪೇನ್ ಬೇಕು. ಈ ಭೂಮಿ ಮೇಲೆ ನಿಮ್ಮ ತಲೆ
ತಲೆ ಮೇಲೆ ಇರ್ತಕ್ಕಂಥ ಮೊದಲನೇ ಕೂದಲು ಕೂಡ ಹೊರಗೆ ಬರಬೇಕಾದ್ರೆ ಆ ತಾಯಿ ನೋವನ್ನ ಅನುಭವಿಸಿದಾಳೆ. ಈತ ವೆಸ್ಟೀಜ್ ಅಲ್ಲಿ ಜಾಯಿನ್ ಆಗಿ 4 ದಿನ ಆದ್ಮೇಲೆ ಈತಗೆ ಒಂದು ನೋವು ಬೇಡ, ಈತಗೆ 4 ಲಕ್ಷ ಬೇಕು. ಗೌತಂಬಲಿ ನಿಮ್ಮ ಮಾವ. ಅರ್ಥ ಆಯ್ತಾ? ಈ ಭೂಮಿ ಮೇಲೆ ಎವ್ರಿಬಡಿ ಈಸ್ ಸೆಲ್ಲಿಂಗ್. ಎಲ್ಲರೂ ಸೇಲ್ ಮಾಡ್ತಾ ಇದ್ದಾರೆ. ಸೇಲ್ ಮಾಡ್ತಾ ಇಲ್ಲ ಯಾರು ಅಂತಂದ್ರೆ ಅವ್ರೆಲ್ಲರೂ ಸ್ಮಶಾನಕ್ಕೆ ಮಲ್ಕೊಂಡ. ಈ ಭೂಮಿ ಮೇಲೆ ಯಾರಾದ್ರೂ ಸೇಲ್ ಮಾಡ್ತಾ ಇಲ್ಲ ಅಂತಂದ್ರೆ ಯಾರು? ಸ್ಮಶಾನದಾಗ ಮಲ್ಕೊಂಡಿರೋರು. ಯಾರಿಗೆ ಉಸಿರಾಟ ಆಡ್ತಾ ಇದಾರೋ ಅವರೆಲ್ಲ ಏನ್ ಮಾಡ್ತಾ ಇದಾರೆ? ಅರ್ಥ ಮೈಂದ ಮುಂದೆ ಬೆಳ್ದಮ್ಮ. ವಾಟ್ ಯು ವಾಂಟ್ ಟು ಬಿ, ಏನಾಗ್ಬೇಕಂತ ಹೇಳಿದೀರಾ? ಮಜಾ ಬರ್ತಾ ಇದೆನಾ ಅಂದ್ರೆ ನಾಲೆಜ್ ಸಿಗ್ತಾ ಇಲ್ಲ? ನಾಲೆಜ್ ಸಿಗ್ತಾ ಇದೆನಾ ಅಂದ್ರೆ ಮಜಾ ಬರ್ತಾ ಇಲ್ಲ? ಎರಡು ಬರ್ತಾ ಇದೆನಾ? ಎರಡು ಬರೋದಿಕ್ಕೆ ಅಬ್ದುಲ್ ಶಬೀರ್ ಅನ್ನೋದು. ಅವಾಗ ನನ್ನ ಬಗ್ಗೆ ನಾನೇ ಹೇಳ್ಕೊಂಡ್ರೆ ನನಗೆ ಮೋಟಿವೇಶನ್ ಸಿಗ್ತೈತೆ. ವಾಟ್ ಯು ವಾಂಟ್ ಟು ಬಿ, ಏನಾಗ್ಬೇಕಂತ ಹೇಳಿದೀರಾ? ಏನಾಗ್ಬೇಕಂತಿದ್ದೀರಾ? ಸ್ಮಾಲ್ ಯೂನ ಬಿಗ್ ಯೂನ? ಸ್ಮಾಲ್ ಯೂನ ಬಿಗ್ ಯೂನ? ದೊಡ್ಡ ವ್ಯಕ್ತಿ ಆಗ್ಬೇಕಂತ ಹೇಳಿದ್ರೆ ಸಣ್ಣ ವ್ಯಕ್ತಿ ಆಗ್ಬೇಕಂತಿದ್ರ? ಸ್ವಲ್ಪ ಜೋರಾಗಿ ಹೇಳ್ರಿ. ಯಾರು ಹೇಳ್ತಾ ಇಲ್ಲ? ಅವರು ದೊಡ್ಡದೂ ಬೇಡ ಸಣ್ಣದೂ ಬೇಡ, ಏನ್ ತಗೊಂಡ್ ಹೋಗೋದೈತಿ, ಎಲ್ಲ ಬಿಟ್ಟು ಹೋಗೋದೆ. ನಮ್ಮ ಅಪ್ಪ ಏನ್ ತಗೊಂಡು ನಾನೇನ್ ತಗೊಂಡು ಹೋಗ್ಲಿ, ನಾ ಇದರ್ ಕೆ ಹುಯೆ ನಾ ಉದರ್ ಕೆ ಹುಯೆ ಬೀಚ್ ಮೇ ಖಬರ್ ಕೆ ಹುಯೆ. ಬಿಗ್ ಯು ಆಗ್ಬೇಕು ಅಂತಂದ್ರೆ ನೀವು ಒಂದೇ ಕೆಲಸ ಮಾಡ್ಬೇಕು. ಇಫ್ ಯು ವಾಂಟ್ ಟು ಬಿ ಬಿಗ್ ಯು, ದೆನ್ ಬಿಲೀವ್ ಮೀ, ಡೂ. ಸರ್ ಇದಕ್ಕೆ ಏನಂತೀರೋ? ಇದಕ್ಕೆ ಇಂಗ್ಲಿಷ್ ಅಲ್ಲಿ ಹೇಳ್ತೀವಿ ಬಿಟರ್ ಟ್ರೂತ್. ಕನ್ನಡದಲ್ಲಿ ಏನ್ ಹೇಳ್ತಾರೋ? ಕಹಿ ಸತ್ಯ. ಜನ ಹೇಳಬಹುದು ಮಾರಬಾರ್ದು, ಪ್ಲಾನ್ ಕೊಡ್ಬೇಕು. ಪ್ಲಾನ್ ಕೊಟ್ರು ಪ್ರಾಡಕ್ಟ್ ಸೇಲ್ ಆಗೋದು. ಮಾರಬಾರ್ದು, ಮಾರಿಲ್ಲ ಅಂದ್ರೆ ಏನ್ ಮಾಡ್ತಿ? ಸತ್ತೋಗ್ತಿ. ಮಾರಲೇಬೇಕು. ಅಂಡ್ ಮಾರೋದು ಮಜಾ. ಮಾರೋದ್ರಾಗ ಇದ್ದಷ್ಟು ಮಜಾ ಬೇರೆ ಎದ್ರಾಗಿಲ್ಲ. ತೋರಿಸ್ತೀನಿ ಈಗ, ಮುಂದಕ್ಕೆ ಹೋಗೋಣ. ಡಿಫ್ರೆನ್ಸ್ ಬಿಟ್ವೀನ್ ಸೇಲ್ಸ್ ಅಂಡ್ ಮಾರ್ಕೆಟಿಂಗ್. ತುಂಬಾ ಜನರಿಗೆ ಇದರಲ್ಲಿ ಡಿಫ್ರೆನ್ಸ್ ಇದೆ. ಏನು ಗೊತ್ತಾ? ಸೇಲ್ಸ್ ಅಂದ್ರೇನು, ಮಾರ್ಕೆಟಿಂಗ್ ಅಂದ್ರೇನು ಸರ್? ಎಷ್ಟೋರ್ನು ಸೇಲ್ಸ್ ಅಂದ್ರೇನು, ಮಾರ್ಕೆಟಿಂಗ್ ಅಂದ್ರೇನು? ಬನ್ನಿ, ಈಗ ಮಜಾ ಇದೆ. ಈಗ ಮಹೇಶ್ ಬಸವಳ ಸರ್ದ ಟಾಪಿಕ್ ಬರುತ್ತೆ. ಬನ್ನಿ, ಸೇಲ್ಸ್ ಅಂದ್ರೆ ಏನು, ಮಾರ್ಕೆಟಿಂಗ್ ಅಂದ್ರೆ. ಶಣ್ ಬಸವ ಬರ್ತೀಯಾ? ಈ ಸ್ಟೇಜ್ ಮೇಲೆ ಎಲ್ಲಿಗೆ ಬೇಡ, ಸ್ಟೇಜ್ ಮೇಲೆ ಬರಪ್ಪ ಸುಕರ, ಸ್ವಲ್ಪ ಜಲ್ದಿ ಬರಬೇಕು. ನನಗೀತ್ ಯಾಕೆ ಕಡ್ದನೋ ಮರ್ಯಾದೆ ತೆಗಿಯಾಕಂತ ಸಿಟ್ಟು ಅದ್ರ ಮೇಲೆ ತೋರ್ಸನೀತ. ನಮ್ಮ ಶರಣ ಬಸವ MJ, ಕಿಂಗ್ ಆಫ್ ದ ಕಿಂಗ್, ಲಿಜೆಂಡ್ ಆಫ್ ದ ಲಿಜೆಂಡ್, ನೆಕ್ಸ್ಟ್ MLA ಇನ್ ಮಸ್ಕಿ. ಡೈಲಿ 4 ಕೋಳಿ ಟುಸ್ಕಿ. ನಮ್ಮ ಶರಣ ಬಸವ MGಗೆ ಈಗ ಹುಡುಗಿ ಹುಡುಕ್ತಾ ಇದಾರೆ ಅಂತ ಕೇಳ್ಪಟ್ಟೆ. ಕರೆಕ್ಟಾ? ಹುಡುಕ್ಬಿಟ್ರಾ? ಹುಟ್ಟಿದ ಫಿಕ್ಸ್ ಆಗ್ಬಿಡುತ್ತಾ? ಸುಮ್ಮನಿರ, ನಮ್ಮ ಹುಡುಗ ಅಂತ ಹುಡುಗಲ್ಲ. ನಮ್ಮ ಶರಣಬಸವ MJಗೆ ಒಂದು ಗರ್ಲ್ ಫ್ರೆಂಡ್ ಮಾಡಬೇಕು ಅನ್ನೋದು ಮನ್ಸ್ನಾಗ ಬಂದ್ಬಿಡ್ತು. ಶರಣಬಸವ ಏನ್ ಮಾಡ್ಬಿಟ್ಟ? ಸೀದಾ ಗುಲಾಬಿ ಹೂವ ತಗಂಡ ಹುಡುಗಿ ಹತ್ರ ಹೋದ. ಐ ಲವ್ ಯು ಅಂತ ಹೇಳ್ಬಿಟ್ಟ. ಏನ್ ಮಾಡಿದ? ಗುಲಾಬಿ ಹೂವ ತಗಂಡ ಐ ಲವ್ ಯು ಅಂತ ಹೇಳ್ಬಿಟ್ಟ. ಇದಕ್ಕೆ ಸೇಲ್ಸ್ ಅಂತೀವಿ. ಇದಕ್ಕೇನಂತೀವಿ? ಸೇಲ್ಸ್ ಅಂತ ಹೇಳ್ತೀವಿ. ಇದೇ ಶರಣಬಸವ ಏನ್ ಮಾಡಿದ ಗೊತ್ತಾ? ಒಂದಿನ ಇದಕ್ಕೆ ಅದಕ್ಕೆ ಆಗ್ಬಿಡ್ತು ಪ್ರಪೋಸ್ ಮಾಡ್ಲಿಕ್ಕೋಸ್ಕರ. ಆ ಹುಡುಗಿ ಬೇಕೀಗ. ಆ ಹುಡುಗಿಗೆ ಏನ್ ಮಾಡ್ಬಿಟ್ಟ ಗೊತ್ತಾ? ಕಾಲೇಜಲ್ಲಿ ಆ ಹುಡುಗಿದು ಗಾಡಿ ಎಲ್ಲಿ ನಿಂತ್ಕೊಳ್ಳುತ್ತೋ ಅದ್ರ ಪಕ್ಕದಲ್ಲಿ ಗಾಡಿ ನಿಂದಿರ್ಸೋದು. ಆ ಹುಡುಗಿ ಬರಕ್ಕಿಂತ ಮುಂಚೆ ಆ ಹುಡುಗಿದು ಸೀಟ್ ಮೇಲೆ ಏನಾದ್ರು ಧೂಳಗಿಲ್ಲ ಕುಂತಿದ್ರೆ ಆ ಹುಡುಗಿ ಬರೋದ ಕಡೆಗೆ ನೋಡಿ ಧೂಳ ಸಾಫ್ ಮಾಡೋದು. ಓಕೆನಾ? ಆ ಹುಡುಗಿಗಿಂತ ಮುಂಚೆ 5 ನಿಮಿಷ ಮುಂಚೆ ಈತನ ಗಾಡಿಯಲ್ಲಿ ಇರೋದು, ಆ ಗಾಡಿ ಮೇಲೆ ಈತನ ಗಾಡಿಯಲ್ಲಿ ಇರೋದು, ಆ ಗಾಡಿ ಮೇಲೆ ಈತ ಕುತ್ಕೊಳ್ಳೋದು, ಪಕ್ಕದಲ್ಲಿ ಯಾರ್ದು ಗಾಡಿ ನಿಂದಿಸ್ಕೊಳಂಗಿಲ್ಲ. ಆಲ್ರೆಡಿ ರಿಸರ್ವ್ಡ್. ಓಕೆನಾ? ಅದಾದ್ಮೇಲೆ
ಸ್ವಲ್ಪ ದಿನಗಳಾದ್ಮೇಲೆ ಆ ಹುಡುಗಿಗೆ ಹಾಯ್, ಆ ಹುಡುಗಿ ಅಂತ ಹೋದ್ಲು. 2ನೇ ದಿನ ಹಾಯ್ ಅಂದ. ಯಾಕೆ ಥಿಂಕ್ ಮಾಡಕತ್ತಾನ ಅಂತೇಳಿ ಅವ್ರಿಗೆ 4ನೇ ದಿನ 5 ದಿನ ಆದ್ಮೇಲೆ ಹಾಯ್ ಅಂದ್ರೆ ಹೆಲೋ, ಈತ ಮಾಡ್ತಿದ್ನಲ್ಲ ಇವೆಲ್ಲ ಸರ್ವಿಸು, ಇದೆಲ್ಲ ನೋಡಿ ಆ ಹುಡುಗಿಗೆ ಈತೇನೋ ಪಾಪ ಬಹಳ ಕೇರಿಂಗ್ ಇದ್ದಾನೆ, ಕೇರಿಂಗ್ ಅಂತೇಳಿ ಆ ಹುಡುಗಿಗೆ ಹೆಲೋ ಆರಾಮಿದ್ದೀರಾ, ನಿಮ್ಮ ಹೆಸರು ಅಂದ್ಬಿಟ್ಲು. ಈತೇನಂದ ಗೊತ್ತಾ, ನನ್ನ ಹೆಸರು ಶರಣು. ನನ್ನ ಹೆಸರೇನು? ನನ್ನ ಹೆಸರು ಶರಣು ಅಂತ ಹೇಳಿ, ಇಫ್ ಯು ಡೋಂಟ್ ಮೈಂಡ್ ಕಾಫಿಗೆ ಹೋಗೋಣ. ಎದಕ್ಕೆ ಹೋಗೋಣ? ಕಾಫಿ ಕುಡಿಯಕ್ಕೆ ಹೋಗೋಣ. ದಿಸ್ ಈಸ್ ಮಾರ್ಕೆಟಿಂಗ್. ಡೂಯಿಂಗ್ ವಾಟ್ ಗರ್ಲ್ ಲೈಕ್ಸ್ ಈಸ್ ಮಾರ್ಕೆಟಿಂಗ್. ಆ ಹುಡುಗಿಗೆ ಏನ್ ಇಷ್ಟ ಇರುತ್ತೋ ಅದನ್ನ ಮಾಡೋದು. ಈಗ ಮಜಾಕಿ ಬಾತ್ ಕೇಳ್ರಿ. ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು. ನಿನಗೆ ಐಶ್ವರ್ಯ ರಾಯ್ ಅಂತ ಹುಡುಗಿ ಅಂತ ಸಿಗ್ಲಿ ಯಾರು ಅಂದ್ರಲ್ಲ, ಆತಗೆ ನಮ್ಮ ಶರಣಪ್ಪಗ ಇವ್ರು ನೀವು ಅಂದಿದ್ದಲ್ಲ, ರೈಟ್, ಈತಗ ದೀಪಿಕಾ ಪಡುಕೊಂತರ ಸಿಗ್ಲಿ, ಓಕೆನಾ? ಈಗ ಮಜಾಕಿ ಬಾತ್ ಕೇಳ್ರಿ, ನಾನು ಹೇಳೋದನ್ನ ಗಮನ ಕೊಟ್ಕೊಳ್ಳಿ. ಸಮಥಿಂಗ್ ಡಿಫ್ರೆಂಟ್ ನಾನು ನಿಮ್ಗೆ ಅಂಡರ್ಸ್ಟ್ಯಾಂಡ್. ಇದು ನೀವು ಬೆಳಿಗ್ಗೆ ಕೇಳಿದಿರಾ, ನಾನು ಸ್ವಲ್ಪ ಡಿಫ್ರೆಂಟ್ ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ ಕೇಳಿ. ಇದು ಮಾಡಿದ್ರೆ ಇದು ಸಿಗುತ್ತಾ, ಇದು ಮಾಡಿದ್ರೆ ಇದು ಸಿಗುತ್ತಾ? ಇದು ಮಾಡಿದ್ರೆ ಇದು ಸಿಗುತ್ತೆ ಅನ್ನೋರು ಕೈ ಎತ್ತಿ. ಕೈ ಎತ್ತ. ನಾನೇನ್ ಟ್ರಾಫಿಕ್ ಪೊಲೀಸಾ? ನೀವು ರಾಂಗ್ ಅಂದ್ರೆ ಫೈನ್ ಹಾಕಕ್ಕೆ? ಇದು ಮಾಡಿದ್ರೆ ಇದು ಸಿಗುತ್ತೆ ಅನ್ನೋರು ಕೈ ಎತ್ತಿ ಪ್ಲೀಸ್. ರೈಟ್, ಇದು ಮಾಡಿದ್ರೆ ಇದು ಸಿಗುತ್ತೆ ಅನ್ನೋರು, ಎರಡಕ್ಕೂ ಕೈ ಎತ್ತಲಾರ್ದರು ಆ ಹುಡುಗಿನೇ ನಾನು ಅಂತೀರಾ? ಡಿಯರ್ ಫ್ರೆಂಡ್ಸ್, ಸಿಂಪಲ್ ಲಾಜಿಕ್ ಅನ್ನ ಅರ್ಥ ಮಾಡ್ಕೊಳ್ರಿ. ಇದು ಮಾಡಿದ್ರೆ ಇದು ಸಿಗಲ್ಲ, ಯಾಕಂದ್ರೆ ಇದು ಆಗ್ಲಿಕ್ಕೆ ಇದು ಮಾಡ್ಲೇಬೇಕು. ಅರ್ಥ ಮೈಂದ? ಇದು ಮಾಡಿದ್ರೇನೆ ಇದು ಆಗೋದು, ಫಸ್ಟ್ ಇದು ಮಾಡಬೇಕು. ಅರ್ಥ ಆಗ್ತದೇನಾ? ಯಾವ ಹುಡುಗಿ ಕೂಡ ಈ ಭೂಮಿ ಮೇಲೆ ಐ ಲವ್ ಯು ಅಂದಿದ ತಕ್ಷಣ ಬಾ 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 ಒಬ್ರನ್ ಬಾ, ನಮ್ಮಪ್ಪ ಒಪ್ಪಲ್ಲ, ಬಾ ಒಂದು ಹುಡುಗಿ ಒಬ್ರನ್ ಬಾ, ಮಾಂಗಲ್ಯಂ ತಂತು ನಾನೇನ ಮನ ಜೀವನ ಹೇತುನ ಅಂತೇಳಿ ಯಾರು ಕಟ್ಟಲ್ಲ. ಅರ್ಥ ಆಗ್ತದೇನಾ? ಹಿಂಗ್ ಕಟ್ಟಿಬಿಟ್ಟಿದ್ರೆ 250 ಕೋಟಿ ಇರ್ತಿದ್ವು, ಈಗ 145. ಪಾಯಿಂಟ್ ಅರ್ಥ ಆಗ್ತದೇನಾ? ಸೊ ಸಿಂಪಲ್, ಇಫ್ ಯು ವಾಂಟ್ ಟು ಸೇಲ್ ಸಮಥಿಂಗ್ ಯು ನೀಡ್ ಟು ಮಾರ್ಕೆಟೈಸ್ ಸಮಥಿಂಗ್. ನೀವೇನಾದ್ರೂ ಮಾರ್ಬೇಕು ಅಂತಂದ್ರೆ ನೀವೇನ್ ಮಾಡ್ಬೇಕು? ಅದ್ರ ಬಗ್ಗೆ ಪ್ರಚಾರ ಮಾಡಬೇಕು. ಪ್ರಚಾರಕ್ಕೆ ಹೇಳ್ತಾರೆ ಮಾರ್ಕೆಟಿಂಗ್, ಮಾರೋದಕ್ಕೆ ಹೇಳ್ತಾರೆ ಸೇಲ್ಸ್.